25ನೇ ತಾರೀಕು ಇದೇ ತಿಂಗಳು 25ನೇ ತಾರೀಕು ಬೃಹತ್ ಒಂದು ಚಳುವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಏನು ನಮ್ಮ ಸರ್ಕಾರ ಇವತ್ತು ದಿವಸ ಸಿದ್ದರಾಮಯ್ಯ ಸರ್ಕಾರ ಏನಿದೆ ಅವರೇ ಬಂದು ನಮಗೆ ಆಶ್ವಾಸನೆ ಕೊಟ್ಟಿದ್ರು, ನಿಮ್ಮನ್ನ ಈ ಒಂದು ಗಂಡಾಂತರದಿಂದ ನಾವು ಪಾರು ಮಾಡ್ತೀವಿ ಅಂತ ಅವರು ಹೇಳಿರೋ ಆ ಒಂದು ವಿಶ್ವಾಸ, ಕೊಟ್ಟ ಮಾತಿಗೆ ಬದ್ಧರ ಆಗ್ತೀರಾ ಇಲ್ಲವಾ ಎನ್ನುವುದು ಮತ್ತೊಮ್ಮೆ ನಾವು ಅವನ್ನ ಪರೀಕ್ಷೆಗೆ ಹೊರಗೆ ಇಡುವಂತ ಒಂದು ಸಂದಿಗ್ಧ ಕಾಲಮಾನದಲ್ಲಿ ನಾವಿದ್ದೀವಿ. ಅದಕ್ಕೆ ಅವ್ರ ಉತ್ತರ ನಾವು ಬಯಸ್ತಾ ಇದ್ದೀವಿ. ಇದು ನಿಜವಾಗ್ಲೂ ರೈತನಿಗೆ ಕೊಡ್ತಕ್ಕಂಥ ಒಂದು ಶೋಚನೀಯವಾದಂಥ ಪರಿಸ್ಥಿತಿ ಆಗಿದೆ. ರೈತನಿಗೆ ಎಷ್ಟು ಕಸಕ್ಕಿಂತ ಕಡಿಮೆಯಾಗಿ ನೋಡುವಂಥ ಒಂದು ಪರಿಸ್ಥಿತಿ ಬರ್ತಾ ಇದೆ ಅನ್ನೋದಕ್ಕೆ ಇದು ದೊಡ್ಡ ಉದಾಹರಣೆಯಾಗಿ ನಿಲ್ತಾ ಇದೆ. ಇದೊಂದು ಇಡೀ ಒಂದು ರೈತನ ಕುಲಕ್ಕೆ ನಮ್ಮ ಸರ್ಕಾರ ತೋರತಕ್ಕಂಥ ಒಂದು ನಿರ್ಲಕ್ಷ್ಯ, ಬೇಜವಾಬ್ದಾರಿತನ, ಆತನ ರೈತನ ಬಗ್ಗೆ ಯಾವುದೇ ಕಾಳಜಿ ಆಗಲಿ ಕಳಕಳಿ ಆಗಲಿ ಇಲ್ದಿರೋದಕ್ಕೆ ಅವರ ಮನಸ್ಥಿತಿಯನ್ನು ತೋರಿಸ್ತಾ ಇದೆ. ಇವರಿಗೆ ಅಧಿಕಾರ ಒಂದೇ ಇವರಿಗೆ ಬೇಕು, ಆದರೆ ರೈತನ ಹಿತಾಸಕ್ತಿ ಮುಖ್ಯವಲ್ಲ. ಇವರಿಗೆ ಏನಿದ್ರು ಕೈಗಾರಿಕೆಗಳು ಮಾತ್ರನೇ. ಕೈಗಾರಿಕೆಗಳಿಗೆ ಬೇರೆ ಕಚ್ಚಾ ವಸ್ತುಗಳನ್ನು ಒದಗಿಸೋದು ಯಾವುದು? ನಮ್ಮ ರೈತರ ಒಂದು ಒಕ್ಕಲುತನ, ಅದರ ಬಗ್ಗೆ ಇವರಿಗೆ ಎಲ್ಲಷ್ಟು ಕಾಳಜಿ ಇಲ್ಲ. ಯಾವುದೇ ಥರವಾದಂಥ ವೈಜ್ಞಾನಿಕ ವಿಶ್ಲೇಷಣೆ ಆಗಲಿ, ವೈಜ್ಞಾನಿಕವಾದಂಥ ಸಂಶೋಧನೆ ಆಗಲಿ, ಇವುಗಳೆಲ್ಲನೂ ಇದ್ರ ಮೇಲೆ ಅವರಿಗೆ ಕಂಡುಹಿಡಿದು ಬೇಕು. ರೈತ ನಮ್ಮ ನಾಡಿಗೆ ಬೇಕು. ರೈತನ ಬದುಕು ಹಸನು ಮಾಡೋದಕ್ಕೆ, ರೈತನನ್ನ ಸಮೃದ್ಧಿಗೊಳಿಸೋದಕ್ಕೆ ನಾವು ಏನೇನು ಕಾರ್ಯಕ್ರಮಗಳು ಹಾಕಬೇಕೋ ಅವರ ಮನಸ್ಸನ್ನ ನೆಮ್ಮದಿ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಒತ್ತು ಕೊಟ್ಟಾಗ ಮಾತ್ರ ಈ ನಾಡು ಬೆಳಗಕ್ಕೆ ಸಾಧ್ಯ ಆಗುತ್ತೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ರೈತರು ತಮ್ಮದೆಲ್ಲ ಶಕ್ತಿಯನ್ನು ಕ್ರೋಢೀಕರಿಸಿಕೊಂಡು ಮತ್ತೊಮ್ಮೆ ಪುಟಿದೆದ್ದು ಇವತ್ತು ಸಹ ಗಟ್ಟಿಯ ಧ್ವನಿಯಲ್ಲಿ ವಿಧಾನಸಭೆಗೆ ಮುಗಿಸುವಂತಹ ಒಂದು ಕೂಗನ್ನ ರೈತ ಗರ್ಜನೆಯನ್ನ ಇವತ್ತು ದಿವಸ ರೈತರು ಮುಂದಿಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಇದಕ್ಕೆ ಎಲ್ಲ ನಮ್ಮ ಬಂಧುಗಳು ಜಿಲ್ಲೆಯಾದ್ಯಂತ ಎಲ್ಲರೂ ಅವತ್ತು ದಿವಸ ಬಂದು ಪಾಲ್ಗೊಂಡು ಆ ಒಂಟಿ ಧ್ವನಿಯಲ್ಲ, ರೈತನ ಧ್ವನಿಗೆ ನಮ್ಮದೂ ಶಕ್ತಿ ತುಂಬುವಂತ ಒಂದು ಕೆಲಸ ಇವತ್ತು ದಿವಸ ಎಲ್ಲ ರೈತರು ಸಹೃದಯರು, ರೈತ ಬದುಕನ್ನು ನಂಬಿಕೊಂಡು ಬದುಕ್ತಾ ಇರೋರು ಎಲ್ಲರೂ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತ ಈ ಮೂಲಕ, ಈ ಪವಿತ್ರ ವೇದಿಕೆಯ ಮೂಲಕ ಇಡೀ ಜಿಲ್ಲೆಗೆ ಕರೆ ಕೊಡುವಂತ ನಮ್ಮ ಚನ್ನರಾಯಪಟ್ಟಣದಿಂದ ಎಲ್ಲ ನಮ್ಮ ರೈತರು ನಮ್ಮ ಸುಷ್ಮಕ್ಕ ಆದಿಯಾಗಿ ಎಲ್ಲರೂ ಇವತ್ತು ದಿವಸ ನಾವೆಲ್ಲ ಬಂದಿದ್ದೀವಿ. ಇವತ್ತು ದಿವಸ ಇದಕ್ಕೆಲ್ಲನೂ ಕರೆ ಶಕ್ತಿನ ತುಂಬಬೇಕು ಅಂತ ಈ ಮೂಲಕ ಕಳಕಳಿಯಾಗಿ ಎಲ್ಲರೂ ನಾವು ಮನವಿ ಮಾಡ್ಕೊಳ್ತೀವಿ. ಅನ್ನ ತಿನ್ನೋ ಪ್ರತಿಯೊಬ್ಬ ರೈತರು ಇದರಲ್ಲಿ ಭಾಗವಹಿಸಬೇಕಾಗತ್ತೆ. ಅನ್ನ ಬೆಳೆಯುವ ರೈತನನ್ನ ಇವತ್ತು ಕೈಕಟ್ಟು ಹಾಕಿ ಅವನಿಗೆ ಉಸಿರಾಡಲಿಕ್ಕೂ ಸಹಿತ ಆಗದೆ ಇರೋ ಥರ ಮಾಡಿ ಬೀದಿಗೆ ಹಾಕಿರುವಂತ ಈ ರಾಜ್ಯ ಸರ್ಕಾರ ಇವತ್ತಿನ ದಿನ ಐಸಿಯುನಲ್ಲಿದೆ. ದಯವಿಟ್ಟು ರಾಜ್ಯ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೋಬೇಕು. ಗೆಲ್ಲುಕ್ಕೆ ಮೊದಲು ಒಂದು ಮಾತಾಡ್ತಾರೆ ಅವರು, ಗೆದ್ದ ಮೇಲೆ ಒಂದು ಮಾತಾಡ್ತಾರೆ. ಇದೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಫ್ರೀಡಂ ಪಾರ್ಕ್ನಲ್ಲಿ ಬಂದು ಹೇಳ್ತಾರೆ, ನನ್ನ ಸಂಪೂರ್ಣ ಬೆಂಬಲ ನಿಮಗಿದೆ, ನಮ್ಮ ಸರ್ಕಾರ ಬಂದರೆ ನಾನು ಏನು ಈ KDP ಇದೆ ರದ್ದು ಮಾಡಿಸ್ತೀನಿ ಅಂತ ಹೇಳಿದ ಸಿದ್ದರಾಮಯ್ಯನವರೇ ಇವತ್ತು ನಿದ್ದೆಯಲ್ಲಿ ಜಾರಿದ್ದಾರೆ. ದಯವಿಟ್ಟು ಸ್ವಾಮಿ ಎಚ್ಚೆತ್ಕೊಳ್ಳಿ. ಅನ್ನ ಕೊಡುವ ರೈತನನ್ನು ಬೀದಿಗೆ ಹಾಕಿ ಹೊಟ್ಟೆಗೆ ಏನು ತಿನ್ನಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನೇರವಾಗಿ ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೇವೆ. 25ನೇ ತಾರೀಕು ಜೂನ್ ಅಭೂತಪೂರ್ವವಾದ ಒಂದು ಬೆಂಬಲ ಸಿಕ್ಕಿದೆ. ಪ್ರತಿಯೊಂದು ಜಿಲ್ಲೆಗಳಿಂದಲೂ ಜನ ಬರ್ತಾ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರದಿಂದ ಸಹಿತ ಕರ್ನಾಟಕ ರೈತ ಜನಸೇನಾ ಹಾಗೂ ಕರ್ನಾಟಕ ರೈತ ಸಂಘಗಳಿಂದ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದ್ದೀವಿ. ನಾವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಅವತ್ತು ಹೋರಾಟಕ್ಕೆ ಭಾಗವಹಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ದಯವಿಟ್ಟು ಭಾಗವಹಿಸಿ ಅನ್ನದಾತನನ್ನು ಉಳಿಸಿ ಅಂತ ಹೇಳಿ ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೇನೆ. ಏನಾದರೂ ಇವಾಗಲೂ ಸಹಿತ ಸ್ಪಂದಿಸದೇ ಇದ್ದಾಗ ಹೋರಾಟ ಬೇರೆ ತಾರಕ ಮಟ್ಟಕ್ಕೆ ಹೋಗುತ್ತೆ. ಯಾರಿಗೆ ಏನೇ ನಷ್ಟ ಆದರೂ, ಪ್ರಾಣಕ್ಕೆ ತೊಂದರೆ ಆದರೂ, ಏನೇ ನಷ್ಟ ಆದರೂ ಸಹಿತ ರಾಜ್ಯ ಸರ್ಕಾರ ಸಂಪೂರ್ಣ ಹೊಣೆಯಾಗಿರುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಸಹ ನೀಡ್ತಾರೆ.